ಹಲೋ ಹಲೋ. ನಿನ್ ವಾಯ್ಸ್ ಕೇಳೋದಕ್ಕೆ ಒಂದಿಡೀ ದಿನ ಕಾಯುವಾಗ ಮಾಡ್ದಲ್ಲೇ ಖಾಲಿ ಡಬ್ಬಿ. ಯಾಕೆ ಹೀಗೆ ಮಾಡ್ದೆ? ನಿನಗೋಸ್ಕರ ಎಲ್ಲೆಲ್ಲೇ ಅಂತ ಹುಡ್ಕಾಡ್ದೆ ಅಂತ ಗೊತ್ತಾ ನಿನಗೆ? ನಿನ್ನ ಹತ್ರನೇ ಮಾತಾಡ್ತಾ ಇನೇ ನಕ್ಷತ್ರ. ನಿನಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಒದ್ದಾಡಿದೀವಿ, ಎಲ್ಲೆಲ್ಲ ಅಂತ ಹುಡ್ಕಾಡಿದೀವಿ ಅಂತ ಒಂದು ಐಡಿಯಾ ಆದ್ರೂ ಇದೆಯಾ ನಿನಗೆ? ಸಾರಿ ಭೂಪತಿ, ನನ್ಗೇನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂದ್ರೆ ಏನೇ ಅರ್ಥ? ಏನಾಗಿದೆಯಾ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೇಳ್ತೀನಿ ಭೂಪತಿ, ನನಗೂ ಯಾರ ಹತ್ರ ಆದರೂ ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಮತ್ತದು ಏನಂತ ಹೇಳು. ಏನಿಲ್ಲ ಬಿಡು, ನಾಳೆ ಕಾಲ್ ಮಾಡ್ತೀನಿ, ನಾಳೆ ಮಾತಾಡೋಣ. ಸರಿ ಆಯ್ತು, ಬಿಟ್ಟಾಕು. ನೀನ್ ಮನೆಗೆ ಸೇಫಾಗಿ ವಾಪಸ್ ಬಂದ್ಯಲ್ಲ, ನನಗಷ್ಟೇ ಸಾಕು. ಸಮಾಧಾನವಾಗಿದ್ದೀನಿ ನಾನಿವಾಗ. ನೋಡು, ನೀನ್ ಚೆನ್ನಾಗಿ ಊಟ ಮಾಡು, ರೆಸ್ಟ್ ಮಾಡು. ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ ನಕ್ಷತ್ರ, ನಾನಿದ್ದೀನಿ. ನಿನಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಹುಡ್ಕಾಡಿದೀವಿ ಅಂತ ನಮಗ್ ಗೊತ್ತಾ? ಹೀಗೆಲ್ಲ ಹೇಳ್ದೆ ಕೇಳ್ದೆ ಹೋಗ್ಬೇಡ್ವೋ, ಭಯ ಆಗತ್ತೆ. ಅರ್ಥ ಮಾಡ್ಕೊಳ್ಳೋ. ಕೇಳಿಸ್ಕೊಂಡ್ಯಾ ನಾನು ಹೇಳಿದ್ದು? ಬಾಯ್, ಹುಷಾರು. ಭೂಪತಿ ಹತ್ರ ಏನೋ ಹೇಳಕ್ ಹೋಗಿ ಹಾಗೆ ಸುಮ್ಮನಾದೆ. ಏನ್ ವಿಷಯ? ಏನಾದ್ರೂ ಪ್ರಾಬ್ಲಮಾ? ಹಾಗೇನಿಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಿದ್ವಿ. ನಿಜವಾಗ್ಲೂ? ಹೋ, ನೀವಿಬ್ರು ಇಲ್ಲಿದ್ದೀರಾ? ಬೈದುವೆ ಪಾಪು, ಆ ಜ್ಯುವೆಲರಿ ಸೆಟ್ಟು ನಿಂಗೆ ಇಷ್ಟ ಆಯ್ತಾ? ನಾಳೆ ನೀನು ಅದನ್ನೇ ಹಾಕ್ಕೊಬೇಕು, ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಏನೇನು ಬೇಕೋ ನಾನು ಆಲ್ರೆಡಿ ಎಲ್ಲಾನು ಸೆಲೆಕ್ಟ್ ಮಾಡಿದ್ದೀನಿ. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು ನಕ್ಷತ್ರ. ನಿನ್ನ ಹೆತ್ತವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೆ? ನಿನ್ನೆ ನನಗೆ ನೋಡೋಕ್ಕೆ ಅಂತ ನಮ್ಮ ಮನೆಗೆ ಒಬ್ರು ಲೇಡಿ ಬಂದಿದ್ರು. ಅವ್ರೇನಾರು ನಿನ್ನ ಹತ್ರ ಹೇಳಿದ್ರಾ? ಲೇಡಿನಾ? ಯಾಕೆ, ಏನಾಯ್ತು? ಅದೇ ನಾನು ನಿನ್ಗೆ ಅವತ್ತೊಂದಿನ ಹೇಳಿದ್ನಲ್ಲ, ಒಬ್ರು ಲೇಡಿ ನಿನ್ನ ಪೇರೆಂಟ್ಸ್ಗೋಸ್ಕರ ಹುಡುಕ್ತಿದ್ದಾರೆ ಅಂತ. ಅದು ಅವರೇ. ಹೌದಾ? ನಂಗೊತ್ತಿಲ್ಲ, ಅವರು ನನಗೇನು ಹೇಳಿಲ್ಲ. ಏನು ಹೇಳಿಲ್ವಾ? ಓ, ಅವ್ರಿಗೆ ನೀನೇ ನಕ್ಷತ್ರ ಅಂತ ಗೊತ್ತಾಗಿಲ್ಲ. ನಾನು ನಿನ್ನ ಪೇರೆಂಟ್ಸನ್ನ ಹುಡುಕ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿ ಹುಡುಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಯೋಚನೆ ಮಾಡಬೇಡ ಬಿಡು, ಅವ್ರನ್ನ ಹುಡುಕಕ್ಕೆ ನನಗೇನು ದೊಡ್ಡ ವಿಷಯ ಅಲ್ಲ. ನಾನೇ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ. ಆಗ ನೀನು ಯಾರು, ಯಾರ ಮಗಳು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ. ನೀನು ಆರಾಮಾಗಿರು, ಯೋಚನೆ ಮಾಡಬೇಡ. ಅಂಕಲ್, ಒಂದು ನಿಮಿಷ. ನಮ್ಮಪ್ಪ ಅಮ್ಮನ ಬಗ್ಗೆ ನಾನು ಮಾತ್ರ ಅಲ್ಲ, ನೀವು ಇನ್ಮೇಲೆ ಯೋಚನೆ ಮಾಡಬಾರ್ದು. ಅವ್ರನ್ನ ಹುಡ್ಕೋ ಪ್ರಯತ್ನ ಇಲ್ಲಿಗೆ ನಿಲ್ಲಿ. ಹಾಗಂತ ನಂಗೆ ಮಾತು ಕೊಡಿ,
ಅಪ್ಪ ಅಮ್ಮನ್ ಹುಡುಕ್ಬಾರ್ದ? ಏನ್ ಮಾತಾಡ್ತಿದ್ಯಾ ನಕ್ಷತ್ರ? ಇಷ್ಟು ದಿವಸ ಅವ್ರಿಗೋಸ್ಕರ ಕಾಯ್ತಿದ್ದವಳು ನೀನು, ನಿನ್ಗೇನಾಯ್ತು? ನಂದು ಯಾವಾಗಲೂ ಇದ್ದಿದ್ದೆ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಶ್ವೇತಾ ಮೇಡಮ್ ಮದುವೆ ಬಗ್ಗೆ ಗಮನ ಕೊಡಿ. ಸದ್ಯಕ್ಕೆ ಅದು ಮುಖ್ಯ. ಮದುವೆ ಆದಮೇಲೆ ಮಿಕ್ಕಿದ್ ನೋಡ್ಕೊಂಡ್ರೆ ಆಯಿತು. ಮದುವೆ ಆಗುತ್ತೆ, ಅದಕ್ಕೇನು ತಯಾರಿ ಬೇಕೋ ಅದನ್ನ ನಾನು ಮಾಡ್ತೀನಿ. ಅದಕ್ಕೆ ನಿಂಗೆ ಏನು ಸಂಬಂಧ ಪುಟ್ಟ? ಅವಳು ಅವಳು ಗಂಡನ ಮನೆಗೆ ಸೇರೋದು ಎಷ್ಟು ಮುಖ್ಯನೋ, ನೀನು ನಿನ್ನ ಗೂಡು ಸೇರೋದು ಅಷ್ಟೇ ಮುಖ್ಯ. ಇಲ್ಲ, ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶ್ವೇತಾ ಮೇಡಮ್ ಈ ಮನೆ ಮಗಳು. ಯಾವತ್ತಿದ್ರೂ ಮೊದಲು ಅವ್ರ ಕೆಲಸ ಆಗಬೇಕು. ಇನ್ನೂ ಮುಗ್ದಿಲ್ವಾ ನಿಮ್ಮಿಬ್ರದು? ಇದು ಮಾತಾಡ್ತಾನೆ ಇದ್ದೀರಾ ನೀವಿಬ್ರು? ಪಾಪ ಹುಡುಗಿ, ಮಲ್ಕೊಳ್ಳಿ ಬಿಡಿ. ತಗೋಬಿಟ್ಟ, ನಾಳೆ ಎಂಗೇಜ್ಮೆಂಟ್ಗೆ ನೀನು ಇದನ್ನು ಹಾಕೋ. ನಿಮ್ಮ ಅಂಕಲ್ಲೇ ಸೆಲೆಕ್ಟ್ ಮಾಡಿರೋದು. ಹೇಗಿದೆ? ತಗೋ. ಏನಿದು, ಇಬ್ರು ಮುಖ ಒಂಥರ ಇಟ್ಕೊಂಡಿದ್ದೀರಲ್ಲ? ಏನು ವಿಷಯ? ಈ ಹುಡುಗಿದು ಒಂದು ಹೊಸ ರಾಗ ಶುರುವಾಯಿತು ಆರ್ತಿ. ಶ್ವೇತಾ ಮದುವೆ ಆಗೋವರೆಗೂ ನಾವು ಅವ್ರ ತಂದೆ ತಾಯಿನ ಹುಡುಕ್ಬಾರ್ದಂತೆ, ಅವ್ರ ತಂಟೆಗೆ ಹೋಗ್ಬಾರ್ದಂತೆ. ಅಯ್ಯೋ, ಅದು ಹೇಗಾಗತ್ತೆ? ಮದುವೆ ಪಾಡಿಗೆ ಮದುವೆ ಆಗತ್ತೆ. ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋ ಕೆಲಸನೂ ಮಾಡ್ತಾರಣ. ಇವ್ರಿಗೇನು ಕಮ್ಮಿ ಕಾಂಟ್ಯಾಕ್ಟ್ ಇದೆಯಾ? ಒಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲ ಕೆಲಸನೂ ಚಿಟ್ಕೇಲಾಗೋಗತ್ತೆ. ನೀನೇನು ಯೋಚನೆ ಮಾಡಬೇಡ. ಬೇಡ, ಸದ್ಯಕ್ಕೆ ಆ ವಿಷಯಕ್ಕೆ ಕೈ ಹಾಕೋದು ಬೇಡ. ಅದ್ರ ಅಗತ್ಯ ಇಲ್ಲ. ಅಗತ್ಯ ಇಲ್ವಾ? ನಿಮ್ಮ ಅಪ್ಪ ಅಮ್ಮನ ಹುಡುಕೋ ಅಗತ್ಯ ಇಲ್ಲ ಅಂದ್ರೆ ಏನರ್ಥ? ನಿಂಗವ್ರು ಬೇಡವಾ? ಅವ್ರು ಬೇಡ ಅಂತ ನಾನೆಲ್ಲಿ ಹೇಳ್ದೆ? ಸದ್ಯಕ್ಕೆ ಅವ್ರನ್ನ ಹುಡ್ಕೋದು ಬೇಡ ಅಂದೆ. ನಿಮ್ಗ ಕಷ್ಟ ಬೇಡ. ಆರಾಮಾಗಿ ಮಗಳ ಮದುವೆ ಮಾಡಿ ಮುಗಿಸಿ. ಸುಮ್ಮನೆ ಎಲ್ಲ ತಲೆ ಮೇಲೆ ಹಾಕೋಬೇಡಿ. ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಅಂಕಲ್ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ನಮ್ಮ CS ಸರ್ ಒಂದು ಮಾತು ಹೇಳಿದ್ರೆ ಸಾಕು, ಕೆಲಸ ಮಾಡ್ಕೊಡೋದಕ್ಕೆ 100 ಜನ ರೆಡಿಯಾಗಿರ್ತಾರೆ. ಈ ಕಡೆ ಮಗಳ ಮದುವೆ, ಈ ಕಡೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋದು, 2 ಸಲೀಸಾಗಿ ಒಟ್ಟಿಗೆ ಆಗತ್ತೆ. ನಮಗೂ ಆಸೆ ಇಲ್ವಾ ಪುಟ್ಟ? ಶ್ವೇತಾ ಮದುವೆಗೆ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಬರಬೇಕು. ನೀವೆಲ್ಲರೂ ಒಟ್ಟಿಗೆ ನಿಂತು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು, ಗೊತ್ತಾ? ಅವ್ರು ಬರಲೇಬೇಕು. ಅವರಿಲ್ಲದೆ ಮದುವೆ ನಡೆಯುತ್ತಾ? ಏನು ಹಾಗಂದ್ರೆ? ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಅವ್ರಿಗೋಸ್ಕರ ಇಷ್ಟು ವರ್ಷನೇ ಕಾದಿದ್ದೀನಂತೆ. ಇನ್ನೊಂದು 2 ತಿಂಗಳು ಕಾಯಕ್ಕಾಗಲ್ವಾ? ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆವಾಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೋಡೋಣ. ಅಲ್ಲಿ ತನಕ ದಯವಿಟ್ಟು ಆ ವಿಷಯಕ್ಕೆ ಕೈ ಹಾಕಬೇಡಿ. ಈಗ ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಯಾಕೆ ಮಗಳೇ ಹೀಗಾಡ್ತಿದ್ಯಾ? ಏನಾದರೂ ಸಮಸ್ಯೆ ಇದ್ರೆ ಹೇಳ್ಕೊ, ಏನನ್ನು ಮುಚ್ಚಿಡ್ಬೇಡ ಪ್ಲೀಸ್. ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಆದರೆ ಮೊದಲು ಶ್ವೇತಾ ಮೇಡಮ್ ಮದುವೆ ಆಗಲಿ, ಅವ್ರವ್ರ ಗಂಡನ ಮನೆ ಸೇರಲಿ, ಮಿಕ್ಕಿದ ಆಮೇಲೆ ನೋಡೋಣ. ಅಮ್ಮ ನಕ್ಷತ್ರ, ಗೊತ್ತಾಯ್ತು. ಶ್ವೇತಾ ಎಲ್ಲ ಫೋನ್ ಮಾಡಿ ಹೇಳಿದ್ಲು. ಸೊ ಈಗೆಲ್ಲ ಓಕೆ ಅಲ್ವಾ? ನಿಂಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಾಳೆ ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಬೋದಲ್ವಾ?
ಹಾಮ ಎಲ್ಲ ಸರಿ ಹೋಗಿದೆ. ನಕ್ಷತ್ರ ಸಿಕ್ಕಿದ್ದಾಳೆ, ನಾನು ರಿಲೀವ್ ಆಗಿದ್ದೀನಿ. ಮೈಂಡ್ ಆ್ಯಕ್ಚುಲಿ ಫ್ರೀ ಅನ್ನಿಸ್ತಿದೆ. ಈಗ ಎಲ್ಲದಕ್ಕೂ ರೆಡಿ ನಾನು. ಗುಡ್. ಈಗಲಾದರೂ ರೆಸ್ಟ್ ಮಾಡು. ನಾಳೆ ನಿನ್ನ ಮುಖ ನೋಡಿದವ್ರಿಗೆ ನೀನೇ ಮದುವೆ ಗಂಡು ಅಂತ ಗೊತ್ತಾಗ್ಬೇಕಲ್ವಾ? ಸೊ ಪ್ಲೀಸ್ ಯಾಕಮ್ಮ ಇನ್ನೂ ನನ್ನ ಮೇಲೆ ಸಿಟ್ಟ? ರೆಸ್ಟ್ ಮಾಡು ಒಂದೇ. ಹೋಗು, ನನಗೂ ಕಾದು ಕಾದು ಸುಸ್ತಾಗಿದೆ. ಗುಡ್ ನೈಟ್. ಐ ಆಮ್ ಸಾರಿ ಅಮ್ಮ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಇನ್ನೂ ಸಿಟ್ಟಿದೆ ಅಂತ. ಬಟ್ ಇದೊಂದ್ಸಲ ಕ್ಷಮಿಸ್ಬಿಡು. ಈಗೆಲ್ಲ ಸರಿ ಹೋಗಿದೆ, ಇನ್ಯಾವತ್ತೂ ಹೀಗಾಗಲ್ಲ. ಲೀವ್ ಇಟ್ ವಿಭೂತಿ. ಹಿಂಗೆ ಮಾತಾಡಿ ಪ್ರಯೋಜನ ಇಲ್ಲ. ಹೋಗು, ನಾಳೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಒಂದು ನಿಮಿಷ ಭೂಪತಿ. ಸೂತ್ರದ ಗೊಂಬೆ ಥರ ಆಡ್ಬೇಡ ಭೂಪತಿ. ನಿನ್ ಜೀವನ ನಿನ್ ಕೈಲಿದ್ರೇನೆ ಚಂದ. ನನಗೂ ನಮ್ಮ ಅಪ್ಪ ಅಮ್ಮ ಬೇಕು. ನನಗೇನು ಅವ್ರು ಬೇಡವೇ ಬೇಡ ಅಂತ ಹೇಳ್ತಿಲ್ಲ. ಆದರೆ ಯಾವ ಟೈಮಲ್ಲಿ ಏನಾಗಬೇಕೋ ಅದಾದ್ರೇ ಚಂದ. ಅಲ್ಲಿವರೆಗೂ ನಾನು ಕಾಯ್ತೀನಿ. ಸರಿ ಪುಟ್ಟ, ನೀನು ಇಷ್ಟು ಹೇಳಿದ್ಮೇಲೆ ನಾವಿನ್ ಕೆತ್ಕಕ್ಕೆ ಹೋಗಲ್ಲ. ನಿನ್ನಿಷ್ಟ. ನಿನಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಎಲ್ಲ ಒಳ್ಳೇದೇ ಆಗತ್ತೆ, ಹೆದರ್ಕೋಬೇಡ. ನೀವಿಬ್ಬರು ನನ್ನ ಕಣ್ಮುಂದೆ ಇರಬೇಕಾದ್ರೆ ನನಗಿನ್ ಯಾವ ಭಯ? ನಾನು ನೆಮ್ಮದಿಯಾಗಿರ್ತೀನಿ. ನೀನೇನು ಮಾಡಬೇಕು, ನೀನೇನು ಆಗಬೇಕು ಅನ್ನೋದನ್ನ ನೀನೇ ನಿರ್ಧಾರ ಮಾಡಬೇಕೇ ಹೊರತು ಬೇರೆಯವ್ರ ಕಂಟ್ರೋಲ್ ಮಾಡೋ ಥರ ಇರಬಾರ್ದು. ನಾನೇನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ? ಅಮ್ಮ ನೀನು ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವಳು ನನ್ನ ಬೆಸ್ಟ್ ಫ್ರೆಂಡ್. ನಾನು ನನ್ನ ಕೆಪಾಸಿಟಿ ಮೀರಿ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ಇಷ್ಟೆಲ್ಲ ನಡೆದ್ರೂ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ನಿಮ್ಮಮ್ಮ ಹೇಗೆ ಅಂತ ನಿಂಗೆ ಗೊತ್ತಲ್ವಾ? ಈಗ ನೀನು ಅರ್ಥ ಮಾಡ್ಕೊ. ಈಗ ನೀನು ಸರ್ದಿ ಈ ಮನೆ ಮಗಳಾಗಿ ಹೇಗಿರ್ಬೇಕೋ ಹಾಗಿರೋದನ್ನ ಕಲಿ. ಎಲ್ಲ ಸರಿ ಹೋಗುತ್ತೆ.